ಪತ್ರಿಕೆ 2 ಸ್ಯಾಟಲ್ಲಿ ಸಮಾಜ ವಿಜ್ಞಾನದಲ್ಲಿ ಇಂದು 19ನೇ ಪಾಠ ಬಾದಾಮಿ ಚಾಲುಕ್ಯರು ಮತ್ತು ಕಂಚಿಯ ಪಲ್ಲವರು ಅಂತಕ್ಕಂಥ ಪಾಠದಲ್ಲಿ ಮೊದಲ ಭಾಗದಲ್ಲಿ ನಾವೇನು ಮಾಡೋಣ, ಬಾದಾಮಿ ಚಾಲುಕ್ಯರಿಗೆ ಸಂಬಂಧಪಟ್ಟಂತೆ ಒಂದು 25 ಪ್ರಶ್ನೆಗಳಿದ್ದಾವೆ, ಅವುಗಳನ್ನು ಅಭ್ಯಾಸವನ್ನು ಮಾಡೋಣ. ಹಿಂದಿನ ವಿಡಿಯೋ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ. NMMS ಪರೀಕ್ಷೆ 22-23 ಸಮಾಜ ವಿಜ್ಞಾನ, ಅದೇ ಥರ ವಿಜ್ಞಾನ ವಿಷಯದ ವಿಡಿಯೋಗಳಿದ್ದಾವೆ, ಕಲಿಕಾ ಚೇತರಿಕೆ ವಿಡಿಯೋಗಳಿದ್ದಾವೆ, ಮೌಲ್ಯಾಂಕನ ಪರೀಕ್ಷೆ ವಿಡಿಯೋಗಳಿದ್ದಾವೆ, FASC ಎಕ್ಸಾಮ್ ಕ್ವಶನ್ ಪೇಪರ್ ವಿಡಿಯೋಗಳು ಸಹಿತ ಇದಾವೆ ಅಂತ ಹೇಳ್ತಾ, ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಪ್ರಶ್ನೆ 1. ಬಾದಾಮಿ ಚಾಲುಕ್ಯರು ಎಷ್ಟನೇ ಶತಮಾನದಲ್ಲಿ ಕರ್ನಾಟಕವನ್ನು ಆಳಿದರು? ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಬಾದಾಮಿ ಚಾಲುಕ್ಯರು ಕರ್ನಾಟಕವನ್ನು ಸಾಮಾನ್ಯ ಶಕವರ್ಷ 6ನೇ ಶತಮಾನದಲ್ಲಿ ಕರ್ನಾಟಕವನ್ನು ಏನು ಮಾಡ್ತಾರಪ್ಪ ಅಂದ್ರೆ ಆಳ್ತಾರೆ ಅಂತಕ್ಕಂಥದ್ದು ಉತ್ತರ ಇತ್ತು. ಪ್ರಶ್ನೆ 2. ಬಾದಾಮಿ ಚಾಲುಕ್ಯರ ಮನೆತನದ ಸ್ಥಾಪಕ ಯಾರು? ಸೊ ರಾಜ ಜಯಸಿಂಹ ಅಂತ ಬರ್ತಾನೆ. ಈ ರಾಜ ಜಯಸಿಂಹ ಯಾರಪ್ಪ ಅಂತಂದರೆ ಬಾದಾಮಿ ಚಾಲುಕ್ಯರ ಮನೆತನವನ್ನು ಸ್ಥಾಪಿಸಿರ್ತಕ್ಕಂಥ ರಾಜ ಆಗಿದ್ದಾನೆ. ಪ್ರಶ್ನೆ 3. ಬಾದಾಮಿ ಚಾಲುಕ್ಯರ ಮನೆತನದ ಅತ್ಯಂತ ಶಕ್ತಿಶಾಲಿ ಮತ್ತು ಹೆಸರಾಂತ ಚಕ್ರವರ್ತಿ ಡ್ಯಾಶ್. ಅಂದರೆ ಬಾದಾಮಿ ಚಾಲುಕ್ಯರ ಮನೆತನದ ಶ್ರೇಷ್ಠ ದೊರೆ ಅಂತಲೇ ಹೇಳ್ಬೋದು. ಅತ್ಯಂತ ಶಕ್ತಿಶಾಲಿ ಮತ್ತು ಹೆಸರಾಂತ ಚಕ್ರವರ್ತಿನೇ ಇಮ್ಮಡಿ ಪುಲಿಕೇಸಿ ಆಗಿದ್ದ ಅಂತಕ್ಕಂಥದ್ದು. ಪ್ರಶ್ನೆ 4. ದಕ್ಷಿಣಾಪತೇಶ್ವರ ತ್ರಿಸಾಗರಗಳಿಂದ ವೃತ್ತವಾದ ಪ್ರದೇಶದ ಅಧಿಪತಿ. ದಕ್ಷಿಣಾಪತೇಶ್ವರ ಮತ್ತು ತ್ರಿಸಾಗರಗಳಿಂದ ಆವೃತ್ತವಾದ ಪ್ರದೇಶದ ಅಧಿಪತಿ ಅಂತಕ್ಕಂಥದ್ದು ಇಮ್ಮಡಿ ಪುಲಿಕೇಸಿ ರಾಜನ ಬಿರುದು ಆಗಿತ್ತು. ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ, ಇಂಥ ಕ್ವಶನ್ಸ್ಗಳು ಬಹಳ ಕೇಳ್ತಾರೆ. ಪ್ರಶ್ನೆ 5. ಇಮ್ಮಡಿ ಪುಲಿಕೇಸಿ ಯಾರನ್ನು ವೆಂಗಿ ಪ್ರಾಂತ್ಯದ ಅಧಿಕಾರಿಯನ್ನಾಗಿ ನೇಮಕವನ್ನು ಮಾಡ್ತಾನೆ? ಸೊ ವೆಂಗಿ ಪ್ರದೇಶವನ್ನು ಗೆದ್ಕೋತಾನ. ಸೊ ಗೆದ್ದಿದ ನಂತರ ಏನು ಮಾಡ್ತಾನಪ್ಪ ಅಂತಂದ್ರೆ ಅದಕ್ಕೆ ಅಧಿಕಾರಿಯಾಗಿ ಕುಬ್ಜ ವಿಷ್ಣುವರ್ಧನನ ನೇಮಕವನ್ನು ಮಾಡ್ತಾನೆ. ಇಮ್ಮಡಿ ಪುಲಿಕೇಸಿ ಯಾರನ್ನು ಗುಜರಾತ್ ಪ್ರಾಂತ್ಯದ ಅಧಿಕಾರಿಯಾಗಿ ನೇಮಿಸಿದನು? ವೆಂಗಿಯಲ್ಲಿ ಕುಬ್ಜ ವಿಷ್ಣುವರ್ಧನ ಆದರೆ ಗುಜರಾತ್ ಪ್ರಾಂತ್ಯದಲ್ಲಿ ಆತ ಏನು ಮಾಡ್ತಾನಪ್ಪ ಅಂದ್ರೆ ಜಯಸಿಂಹನನ್ನ ಅಧಿಕಾರಿಯನ್ನಾಗಿ ಆ ಪ್ರಾಂತ್ಯದ ಅಧಿಕಾರಿಯನ್ನಾಗಿ ಇಮ್ಮಡಿ ಪುಲಿಕೇಶಿ ನೇಮಕವನ್ನು ಮಾಡ್ತಾನೆ. ಚಾಲುಕ್ಯ ರಾಜಧಾನಿಗೆ ಭೇಟಿ ಕೊಟ್ಟ ಚೀನಾ ಯಾತ್ರಿಕ ಯಾರು? ಹುಯೆನ್ ಸಾಂಗ್ಸ್ ಅಂತ ಕರೀತಾರೆ. ವಿಶೇಷವಾಗಿ ಬಾದಾಮಿ ನಗರದ ಬಗ್ಗೆ, ಆಮೇಲೆ ಈ ಬಾದಾಮಿ ಚಾಲುಕ್ಯರ ಒಂದು ವೈಭವಯುತವಾಗಿ ಆತ ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, ಪಾಯಿಯಾನ್ನ ಗೋಕೋಕಿ, ಹುಯೆನ್ ಸಾಂಗ್ನ ಸಿಯುಕಿ. ಆ ಹುಯೆನ್ ಸಾಂಗ್ನ ಸಿಯುಕಿಯಲ್ಲಿ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ಬಾದಾಮಿ ಚಾಲುಕ್ಯರ ಬಗ್ಗೆ ತಿಳಿದುಕೊಳ್ಳಬಹುದು. ಪ್ರಶ್ನೆ 8. ಇಮ್ಮಡಿ ಪುಲಿಕೇಸಿ ಯಾವ ಪರ್ಷಿಯನ್ ದೊರೆಯ ಜೊತೆ ರಾಯಭಾರಿ ಸಂಬಂಧವನ್ನು ಹೊಂದಿದ್ದ? ಇಲ್ಲಿ ಇಮ್ಮಡಿ ಖುಸ್ರೋ ಅಂತ ಬರ್ತಾನೆ. ಇಮ್ಮಡಿ ಅಂದರೆ ಎರಡನೆಯ. ಓಕೆ, ಈ ಪರ್ಷಿಯನ್ ರಾಜನಾಗಿರ್ತಕ್ಕಂಥ ಇಮ್ಮಡಿ ಖುಸ್ರೋವಿನ ಜೊತೆಗೆ ಇಮ್ಮಡಿ ಪುಲಿಕೇಶಿ ಏನು ಮಾಡಿರ್ತಪ್ಪ ಅಂದ್ರೆ ರಾಯಭಾರಿ ಸಂಬಂಧವನ್ನು ಆತ ಹೊಂದಿದ್ದ ಅಂತಕ್ಕಂಥದ್ದು ಉತ್ತರ ಇತ್ತು. ಪ್ರಶ್ನೆ 9. ಚಾಲುಕ್ಯರ ಕಡೆಯ ದೊರೆ ಯಾರು? ಸೊ ಬಾದಾಮಿ ಚಾಲುಕ್ಯರ ಮನೆತನದ ಕಡೆಯ ದೊರೆ, ಲಾಸ್ಟ್ ದೊರೆ ಯಾರಪ್ಪ ಅಂದರೆ ಕೀರ್ತಿವರ್ಮ ಅಂತ ಕರೀತಾರೆ. ಸೊ ಕೀರ್ತಿವರ್ಮ ಬಾದಾಮಿ ಚಾಲುಕ್ಯರ ಕೊನೆಯ ದೊರೆ. ಪ್ರಶ್ನೆ 10. ಬಾದಾಮಿ ಚಾಲುಕ್ಯರನ್ನು ಆಕ್ರಮಿಸಿಕೊಂಡವರು ಯಾರು? ಸೊ ರಾಷ್ಟ್ರಕೂಟರು ಅಂತ ಬರ್ತಾನೆ. ಸೊ ಬಾದಾಮಿ ಚಾಲುಕ್ಯರನ್ನು ಮುಂದೆ ಯಾರು ಸೋಲಿಸ್ತಾರೆ ಅಂದರೆ ರಾಷ್ಟ್ರಕೂಟರೇ ಸೋಲಿಸ್ತಾರೆ. ಅವರೇ ಏನಾಗ್ತಾರಪ್ಪ ಅಂತಂದರೆ ಬಾದಾಮಿ ಚಾಲುಕ್ಯವನ್ನು ಆಕ್ರಮಿಸಿ ಬಾದಾಮಿಯನ್ನು ರಾಷ್ಟ್ರಕೂಟರು ಆಡಳಿತವನ್ನು ನಿರ್ವಹಿಸ್ತಾರೆ. ಕರ್ನಾಟಕ ಎಂಬ ಹೆಸರು ಕೊಟ್ಟವರು ಯಾರು? ಮೋಸ್ಟ್ ಇಂಪಾರ್ಟೆಂಟ್ ಆದ ವಿದ್ಯಾರ್ಥಿಗಳೇ ಬಾದಾಮಿ ಚಾಲುಕ್ಯರು. ಇಲ್ಲಿ ಕರ್ನಾಟಕ ಅಂತಕ್ಕಂಥ ಹೆಸರನ್ನು ಸೂಚಿಸಿರ್ತಕ್ಕಂಥವ್ರು ಫಸ್ಟ್ ಯಾರಂದರೆ ಅದು ಬಾದಾಮಿ ಚಾಲುಕ್ಯರು ಆಗ್ತಾರೆ ಅಂತಕ್ಕಂಥದ್ದು. ಬಾದಾಮಿ ಚಾಲುಕ್ಯರನ್ನು ರಾಜ್ಯವನ್ನು ಯಾವುದಾಗಿ ವಿಭಜಿಸಿದ್ದರು? ಸೊ ಬಾದಾಮಿ ಚಾಲುಕ್ಯರು ಮುಖ್ಯವಾಗಿ ತಮ್ಮಲ್ಲಿರ್ತಕ್ಕಂಥ ಆಡಳಿತದ ರಾಜ್ಯವನ್ನು ಆಡಳಿತದ ರಾಜ್ಯವನ್ನು ಆತ ಏನು ಮಾಡಿದ್ರಪ್ಪ ಅಂದ್ರೆ ವಿಷಯಗಳಾಗಿ ಅವ್ರು ಏನು ಮಾಡಿದರು, ವಿಭಾಗವನ್ನು ಮಾಡಿದರು. ನೆಕ್ಸ್ಟ್, ಬಾದಾಮಿ ಚಾಲುಕ್ಯರ ಆಡಳಿತದ ಅತಿ ಚಿಕ್ಕ ಘಟಕಗಳು ಯಾವುವು? ಸೊ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಆಡಳಿತದ ಅತಿ ಚಿಕ್ಕ ಘಟಕವನ್ನು ಏನಂತ ಕರಿತಿದ್ರು? ಗ್ರಾಮ ಅಂತ ಕರಿತಿದ್ರು. ಬಾದಾಮಿ ಚಾಲುಕ್ಯರಲ್ಲಿ ಲೆಕ್ಕಪತ್ರಗಳ ವಹಿವಾಟು ನೋಡಿಕೊಳ್ಳುತ್ತಿದ್ದವರು ಯಾರು? ಗ್ರಾಮ ಮುಖ್ಯಸ್ಥರು. ಏನು ಗ್ರಾಮಗಳಿದ್ವು ಅಲ್ಲ, ಆಡಳಿತದ ಚಿಕ್ಕ ಘಟಕ, ಅದಕ್ಕೆ ಮುಖ್ಯಸ್ಥನಿದ್ದ, ಆತನನ್ನ ಗ್ರಾಮ ಮುಖ್ಯಸ್ಥರು ಅಂತ ಕರಿತಿದ್ರು. ಈ ಗ್ರಾಮ ಮುಖ್ಯಸ್ಥನೇ
ಸೊ ಬಾದಾಮಿ ಚಾಲುಕ್ಯರಲ್ಲಿ ಏನು ಮಾಡಿದ್ರಪ್ಪ ಅಂದ್ರೆ ಲೆಕ್ಕಪತ್ರಗಳ ವಹಿವಾಟನ್ನು ಏನು ಮಾಡ್ತಿದ್ರು, ನೋಡಿಕೊಳ್ತಿದ್ರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಬಾದಾಮಿ ಚಾಲುಕ್ಯರು ಯಾವ ದೇವಾಲಯಗಳ ನಿರ್ಮಾಣಕ್ಕೆ ಪ್ರೋತ್ಸಾಹ ನೀಡಿದ್ದರು? ಜೈನರು. ಸೊ ಮುಖ್ಯವಾಗಿ ಬಾದಾಮಿ ಚಾಲುಕ್ಯರು ಏನು ಮಾಡ್ತಾರಪ್ಪ ಅಂತಂದ್ರೆ ಜೈನರ ದೇವಾಲಯಗಳು, ಅವರು ಬೌದ್ಧರ ವಿಹಾರಕ್ಕೂ ಕೂಡ ಪ್ರೋತ್ಸಾಹವನ್ನು ಕೊಡ್ತಾರೆ. ಬಟ್ ವಿಶೇಷವಾಗಿ ಜೈನರ ದೇವಾಲಯಗಳಿಗೆ ಅವರು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇತ್ತು. ಕಪ್ಪೆ ಅರೆಭಟ್ಟನ ಶಾಸನ ಎಲ್ಲಿದೆ? ಇದು ಮೋಸ್ಟ್ ಇಂಪಾರ್ಟೆಂಟ್, ನೆನಪಿಟ್ಕೊಡ್ರಿ. ಅದಕ್ಕೆ ಇದನ್ನ ಏನಂತ ಕರೀತಾರೋ, ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನ ಅಂತ ಕರೀತಾರ. ಅಂದ್ರೆ ಈ ಕಪ್ಪೆ ಅರಭಟ್ಟನ ಶಾಸನ ಇರೋದೇ ಬಾದಾಮಿಯಲ್ಲಿ. ಸೊ ಅದನ್ನ ಬಾದಾಮಿ ಕಪ್ಪೆ ಅರಭಟ್ಟನ ಶಾಸನ ಅಂತ ಕೂಡ ಹೆಸರು ಅದ. ಕಪ್ಪೆ ಅರಭಟ್ಟನ ಶಾಸನ ಯಾವ ಶೈಲಿಯಲ್ಲಿದೆ ಅಂತ ಕೇಳಿದ್ರೆ ಅದನ್ನ ತ್ರಿಪದಿ ಶೈಲಿಯಲ್ಲಿದೆ ಅಂತ ಕರಿತೀವಿ. ಸೊ ತ್ರಿಪದಿ ಅಂದ್ರೆ ಎಷ್ಟಪ್ಪ ಅಂತಂದ್ರೆ 3 ಸಾಲಿನ ಪದ್ಯ. ಸೊ 3 ಸಾಲಿನ ಪದ್ಯಕ್ಕೆ ಏನಂತ ಕರೀತಾರೆ? ತ್ರಿಪದಿ ಅಂತ ಏನು ಮಾಡ್ತಾರೆ, ಕರೀತಾರೆ. ಮುಂದಿನ ಪ್ರಶ್ನೆ 18. ಕೌಮುದಿ ಮಹೋತ್ಸವವನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಸೊ ವಿಜ್ಜಿಕ ಅಂತ ಬರ್ತಾರೆ. ಸೊ ವಿಜ್ಜಿಕ ಏನು ಮಾಡಿದ್ದಪ್ಪ ಅಂತಂದ್ರೆ ಕೌಮುದಿ ಮಹೋತ್ಸವವನ್ನು ಏನು ಮಾಡಿದ್ದ, ಬರೆದಿದ್ದ. ಪ್ರಶ್ನೆ 19. ಶಿವಭಟ್ಟಾರಕ ಅಂತಕ್ಕಂಥ ಸಂಸ್ಕೃತ ನಾಟಕ ಯಾರದ್ದು? ಅಂದ್ರೆ ಶಿವಭಟ್ಟಾರಕರು ಬರೆದಿರ್ತಕ್ಕಂಥ ಸಂಸ್ಕೃತ ನಾಟಕ ಯಾವುದು ಅಂತ ಕೇಳಿದ್ರು. ಹರ ಪಾರ್ವತಿಯ ಅಂತ ಏನು ಮಾಡಿದ್ದಾರೆ, ಶಿವಭಟ್ಟಾರಕರು ಒಂದು ಸಂಸ್ಕೃತ ಭಾಷೆಯಲ್ಲಿ ನಾಟಕವನ್ನು ಬರೆದಿದ್ರು ಅಂತಕ್ಕಂಥದ್ದು. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಯಾವ ಶಿಲ್ಪಕಲಾ ಶೈಲಿ ಆರಂಭ ಆಯಿತು? ಅವ್ರದ್ದೇ ಒಂದು ಏನಂತಪ್ಪ ಅಂದ್ರೆ ಬಾದಾಮಿ ಚಾಲುಕ್ಯರ ಶೈಲಿ, ಚಾಲುಕ್ಯ ಶೈಲಿ ಅಂತ ಏನು ಮಾಡಿದ್ರು, ಪ್ರಾರಂಭವನ್ನು ಮಾಡ್ತಾರೆ ಬಾದಾಮಿ ಚಾಲುಕ್ಯರು ಶಿಲ್ಪಕಲೆಯ ಕ್ಷೇತ್ರದಲ್ಲಿ. ಬಾದಾಮಿ ಚಾಲುಕ್ಯರ ಕಾಲದಲ್ಲಿನ ಗುಹಾಂತರ ದೇವಾಲಯಗಳು ಎಲ್ಲಿವೆ? ಸೊ ಬಾದಾಮಿಯಲ್ಲಿ ಗುಹಾಂತರ ದೇವಾಲಯಗಳು ಕಾಣ್ತೀವಿ. ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಯಾವುದನ್ನು ಕರೆಯುವರು ಅಂತ ಇದೆ. ವೆರಿ ಇಂಪಾರ್ಟೆಂಟ್, ಇದನ್ನು ಕ್ವಶನ್ಸ್ ಬಹಳ ಸಲ ಕೇಳಿದ್ರು. ಐಹೊಳೆ ನಗರವನ್ನು ಏನಂತ ಕರೀತಿದ್ರು? ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೀತಿದ್ರು. ಲೋಕೇಶ್ವರ ಮತ್ತು ತ್ರೈಲೋಕೇಶ್ವರ ದೇವಾಲಯಗಳು ಎಲ್ಲಿವೆ ಅಂತ ಕೇಳಿದ್ದಾರೆ. ಅವು ಪಟ್ಟದಕಲ್ಲಿನಲ್ಲಿದ್ದಾವ. ಈ ಕಾಲದಲ್ಲಿ ಕಂಡು ಬಂದ ಚಿತ್ರಕಲಾಕಲೆ ಎಲ್ಲಿ ಕಂಡು ಬಂದಿದೆ ಅಂದ್ರೆ ಅಜಂತಾದಲ್ಲಿ ಅವರ ಒಂದು ಚಿತ್ರಕಲಾ ಏನಾಗದ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಕಂಡು ಬಂದಿತ್ತು ಅಂತಕ್ಕಂಥದನ್ನ ಹೇಳ್ತಾರೆ. ಇಲ್ಲಿಗೆ 8ನೇ ತರಗತಿಯ NMMS ಪರೀಕ್ಷೆಯಲ್ಲಿ 19ನೇ ಪಾಠ ಬಾದಾಮಿ ಚಾಲುಕ್ಯರು ಮತ್ತು ಕಂಚಿಯ ಪಲ್ಲವರು ಅಂತಕ್ಕಂಥ ಪಾಠದಲ್ಲಿ. ಸೊ ನಾವು ಇವತ್ತು ಬಾದಾಮಿ ಚಾಲುಕ್ಯರಿಗೆ ಸಂಬಂಧಪಟ್ಟಂತೆ ಒಂದು 24 ಪ್ರಶ್ನೆಗಳನ್ನು ನೋಡಿದ್ದೀವಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ.